ಗದಗ ಜಿಲ್ಲಾ ಮುಂದರ್ಗಿ ಪಟ್ಟಣದ 23ನೇ ವಾರ್ಡಿನಲ್ಲಿ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ಬೀದಿ ಬದಿ ವ್ಯಾಪಾರಿಯಾಗಿರುವ ನಿಂಗರಾಜ್ ನಿಂಬಣ್ಣವರ್ ಅವರು ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಸ್ವೀಕಾರದ ಹಿನ್ನೆಲೆಯಲ್ಲಿ ವಾರ್ಡಿನ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಆಯೋಜಿಸಿದರು. ತಮ್ಮ ಸ್ವಂತ ದುಡಿಮೆಯ ಹಣದಿಂದ ಸುಮಾರು 50,000 ರೂಪಾಯಿ ವೆಚ್ಚ ಮಾಡಿ ನೂರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡಿರುವುದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಂಭ್ರಮದಲ್ಲಿ ಪಾಲ್ಗೊಂಡರು. ಅನ್ನಸಂತರ್ಪಣೆ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ನಿಂಗರಾಜ್ ನಿಂಬಣ್ಣವರ್ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ರಾಮೇನಹಳ್ಳಿ 23ನೇ ವಾರ್ಡು. ನಮ್ಮ ಡಿಕೆ ಶಿವಕುಮಾರ್ ಅವರು CM ಆಗಿದ್ದಕ್ಕೆ ನನಗೆ ಇವತ್ತು ಖುಷಿಲಿಂದ ಅಭಿಮಾನಿಯಾಗಿ ಅವರಿಗೆ ಇವತ್ತು ಊಟ ಇಲ್ಲಿ ಜನರಿಗೆ ನಾನು ಊಟ ಹಾಕ್ತಿದ್ದೀನಿ. ಸುಮಾರು 45,000 ರೂಪಾಯಿ ಖರ್ಚು ಮಾಡ್ಕೊಂಡು ನಮ್ಮ ಡಿಕೆ ಶಿವಕುಮಾರ್ ಅವರ ಇವತ್ತು ಪ್ರಮಾಣ ವಚನ ಮಾಡಿದ್ದಕ್ಕೆ ನಾನು ಇವತ್ತು ಊಟ ಹಾಕ್ತಿದ್ದೀನಿ. ಹಂಗಾಗಿ ಅವರು ಮುಂದೆ ಇನ್ನಷ್ಟು ಬೆಳೀಲಿ ಡಿಕೆ ಶಿವಕುಮಾರ್ ಸಾಹೇಬರು. ಅವರು ನಾನು ಯಾವತ್ತಿಗೆ ನಾನು ಹುಟ್ಟಿ ನೆನಪು ಶಕ್ತಿ ಬಂದಾಗಲಿದ್ದ ಅವರು ನೇಚರ್ ಅವರು ಭಾಷಣ ಅದು ಎಲ್ಲ ನನಗೆ ತಿಳಿದು ಬಂದಿದ್ದ ಕಾರಣಕ್ಕೆ ನಾನು ಅವ್ರನ್ನ ಅಭಿಮಾನಿಯಾಗಿ ಇವತ್ತು ನೂತನ CM ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ನಾನು ಮುಂಡ್ರಗಿ ತಾಲೂಕಿನೊಳಗೆ ಎಗ್ರೆಸ್ ಅಂಗಡಿ ಮಾಡ್ಕೊಂಡು ಜೀವನ ಮಾಡೋದು. ನಾನು ಇವತ್ತು CM ಅವರು ಆಗಿದ್ದಕ್ಕೆ ನಾನು ಊಟ ಹಾಕ್ತೀನಿ. ನಿಂಗಪ್ಪ ನಿಂಬಣ್ಣವರು ಕುಮಾರ್ ಅವರಿಗೆ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ದೋಸ್ತ ಅಲ್ಲ ತಗೊಂಡ ಬಂದಂಗ ನೀನ್ ಹೆಂಗ್ ತಗೊಂಬಂದಾಗ ನಾನು ತಗೊಂಬಂದೆ 5 ಗಂಟೆ ತಗೊಂಡೆ ನೋಡಿ ನಾ TV ಈಗಿಲ್ಲ ಜೈ ಶ್ರೀರಾಮ್ ಅಂತ ಅವ್ರು ಈಗ್ಯಾರವ ಅವ DC ನೀವು IPS ಇದ್ದೀವಿ. ಮುಖ್ಯಮಂತ್ರಿ ಆದ ಡಿಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಮ್ಮ ಮುಂಡ್ರಿಗಿ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮದ ನಿಂಗಪ್ಪ ನಿಂಬಣ್ಣವರು ಅಂತೇಳಿ ಸುಮಾರು 50,000 ರೂಪಾಯಿ ಖರ್ಚು ಮಾಡಿ ಅವರು ನಮ್ಮ ಬಳಗದವರಿಗೆ ಇವನ್ನ ಊಟವನ್ನು ಹಂಚ್ತಾ ಇದ್ದಾರೆ. ಅವರು ಒಂದು ಹೆಗ್ರೆ ಸಂಘಟನೆ ಮಾಡ್ಕೊಂತ ಜೀವನ ಮಾಡ್ತಾ ಇದ್ದಾರೆ. ಅವರೇನಿದ್ದಂತಾರಲ್ಲ ಬಡವ ಪಾಪ ಅಂಥ ಹುಡುಗ ಒಂದು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಹೆಮ್ಮೆಯಿಂದ ಮಾಡಿ ಇಡೀ ಊರಿಗೆ ಊಟ ಆಗ್ತಾ ಇದ್ದಾನೆ. ಒಳ್ಳೆಯದಾಗಲಿ ಅಂತಂತೇಳಿ ಇದು ಮಾಡಿದ್ದಾನೆ. ಡಿಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ. ಡಿಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ. ಅಲ್ಲಿ